ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ವಚನಗಳನ್ನು, ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಕುರುಬರಿಗೆ ಕುರುಬನು ಮಾಡುವ ಪಾಠ ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಕುರುಬರಿಗೆ ಕುರುಬನು ಹೇಳುವಂತಹ ಪಾಠ ಅಥವಾ ಮಾಡುವಂತಹ ಪಾಠ, ಏನಾದರೂ ಬರ್ಕೊಳ್ಳಿ. ಏನರ್ಥ ಆಯಿತು ನಮಗೆ ಟೈಟಲನ್ನು ಕೇಳಿದ ತಕ್ಷಣ? ಕುರುಬರಿಗೆ ಕುರುಬನು ಹೇಳುವ ಪಾಠ. ಏನರ್ಥ ಆಯಿತು ನಮಗೆ ಇದರಿಂದ? ಕುರುಬರು ಅಂದರೆ ಯಾರು? ದೈವ ಸೇವಕರೇನ? ಕುರುಬರು ಈ ಅಂಶದ ಹೆಸರಲ್ಲಿ ನಮಗೆ 2 ಸಾರಿ ಕಾಣಿಸ್ತಿದೆ. ಕುರುಬರಿಗೆ ಕುರುಬನು ಮಾಡುವ ಪಾಠ. ಅದರಲ್ಲಿ ಈ ಟೈಟಲನ್ನು ಕೇಳಿದ ತಕ್ಷಣ ಜನರಲ್ ಆಗಿ ನಮಗೇನು ಅರ್ಥ ಆಗ್ತಿದೆ? ಕುರುಬರು ಜಾಸ್ತಿ ಜನ ಇದ್ದಾರೆ. ಓಕೆ, ಇಲ್ಲಿ ಈ ಅಂಶದ ಹೆಸರಿನಲ್ಲಿ ಕುರುಬರು ಅಂತ ಹೇಳಿದ್ರೆ ದೈವ ಸೇವಕರು ಮೊದಲನೇದಾಗಿ ಕಾಣಿಸ್ತಿದೆಯಲ್ವಾ? ಕುರುಬರು. ಹಾಂ, ಕುರುಬರಿಗೆ ಯಾರು ಮಾಡ್ತಿದ್ದಾರಂತೆ ಪಾಠ? ಕುರುಬನು. ಯಾರು? ಕುರುಬನು. ಬೋಧಕನು ಯಾರು? ಯೇಸು ಕ್ರಿಸ್ತರು, ದೇವರು. ನಿಜನ? ಓಕೆ, ಈಗ ದೇವರು ಈ ಪಾಠವನ್ನು ಕಲಿಸ್ತಿರುವಂತಹದ್ದು ಯಾರಿಗೆ? ಈ ಅಂಶದಲ್ಲಿ ನಮ್ಮ ಜೊತೆ ಮಾತಾಡ್ತಿರುವಂತಹದ್ದು, ನಮ್ಮೆಲ್ಲರ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪಾಠವನ್ನು ಯಾರಿಗೆ ಅಡ್ರೆಸ್ ಮಾಡಿ ಹೇಳ್ತಿದ್ದಾರೆ ದೇವರಲ್ಲಿ? ಸೇವಕರಿಗೆ. ಯಾರು ಸೇವಕರು? ಯಾರು? ಸಭೆಯನ್ನು ನಡೆಸುವಂಥವ್ರು ಮಾತ್ರ ಸೇವಕರ? ನೀವು ಒಂದಿನ ಸೇವಕರಾಗುವಂಥವರೇ ಅಲ್ವಾ? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿದ್ದೀರಾ, ಇನ್ನೊಬ್ಬರಿಗೆ ವಾಕ್ಯವನ್ನು ಹೇಳುವಂತಹ ಜನ ಇದ್ದೀರಾ ಇಲ್ಲಿ. ಹಾಗಿದ್ರೆ ನೀವೂ ಸಹ ಒಂದು ದಿನ ಸೇವಕರಾಗುವಂಥವರೇ ಅಲ್ವಾ? ಈಗ ಕೈಯಲ್ಲಾದಷ್ಟು ಮಟ್ಟಿಗೆ ಸೇವೆ ಮಾಡ್ಕೊಂಡು ಹೋಗ್ತಿರುವಂಥವರೇ ಅಲ್ವಾ? ಓಕೆ, ಹಾಗಾದರೆ ಇದು ನಮ್ಮೆಲ್ಲರಿಗೂ ಹೇಳ್ತಿರುವಂತಹ ಮಾತು. ಯಾವಾಗಲಾದರೂ ನೆನ್ಪಿಟ್ಕೊಳ್ಳಿ, ನಾವು ಒಬ್ಬ ವ್ಯಕ್ತಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಆತನಿಗೆ ದೇವರ ವಾಕ್ಯವನ್ನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಈ ಮಾತು ನಮಗೆ ಹೇಳಿದ್ದೀವಾ ಇಲ್ವಾ? ಒಬ್ಬರಿಗಾದರೂ ದೇವರ ಬಗ್ಗೆ ಹೇಳಿದ್ದೀವಾ? ಎಲ್ಲರೂ ಹೇಳಿದ್ದೀವ? ಯಾರ್ಯಾರು ಹೇಳಿದ್ದೀವಿ? ಕೈ ಎತ್ತೀವ ಒಂದು ಸಾರಿ. ನಮ್ಮ ಜೀವನದಲ್ಲಿ ಒಬ್ಬರಿಗಾದರೂ ದೇವರ ಮಾತನ್ನು ಹೇಳಿದ್ದೀವಿ ಅನ್ನುವಂಥವ್ರು ಕೈ ಎತ್ತಿ. ಹೇಳಿದ್ದೀವ? ಓಕೆ, ಹಾಗಾದರೆ ಈ ಅಂಶ ನಾವೆಲ್ಲರೂ ನೆನ್ಪಿಟ್ಕೋಬೇಕಾಗಿರುವಂತಹದ್ದು. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಹೇಳ್ತಿದ್ದೀವಿ ಅಂತ ಹೇಳಿದರೆ ಈಗಾಗಲೇ ದೈವ ಸೇವೆಗೆ ಮುನ್ನುಡಿಯನ್ನು ಹಾಕ್ತಿದ್ದೀವಿ ಅಂತ ಹೇಳಿ ಅದರ ಅರ್ಥ. ಓಕೆ, ಈಗ ದೈವ ಸೇವಕರು ಹೇಗಿರಬೇಕು? ನಾವು ಎಂಥ ಮಾತುಗಳನ್ನು ಹೇಳಬೇಕು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ? ಓಕೆ, ಒಂದು 3 ಎಕ್ಸಾಂಪಲ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಆ 3 ಎಕ್ಸಾಂಪಲ್ಗಳನ್ನು ಕೇಳಿದ ನಂತರ ನಿಮಗೇನು ಅರ್ಥ ಆಯಿತು ಅಂತ ನನಗೆ ಹೇಳಿ. ಈ ಮೀನು ಹಿಡಿದಿರ್ತಾರಲ್ವ ಪ್ರಿಯರೇ, ಸಮುದ್ರದ ಹತ್ರ ಬೆಸ್ತರು, ಮೀನುಗಾರರು. ಓಕೆ, ಈ ಮೀನುಗಾರರು ಸಮುದ್ರದಲ್ಲಿ ಪ್ರತಿದಿನ ಹೋಗಬೇಕಾದ್ರೆ ಅಲೆಗಳು ಅಷ್ಟು ದೊಡ್ಡ ಮಾತ್ರದಲ್ಲಿ ಇರೋದಿಲ್ಲ. ಆದರೆ ಯಾಕೋ ಒಂದು ದಿನ ಮಾತ್ರ ತುಂಬ ದೊಡ್ಡ ಅಲೆಗಳು ಬರ್ತಿರುತ್ತೆ. ತುಫಾನ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹೌದಾ? ಗವರ್ನಮೆಂಟಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಇಂಡಿಯನ್ ಮೀಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟ್ನ ಕೆಲಸ ಏನು ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಏರುಪೇರು ಏನಾದರೂ ಇದೆಯಾ, ಅಲೆಗಳು ತುಂಬ ದೊಡ್ಡದಾಗಿ ಏನಾದರೂ ಬರುತ್ತಾ, ತುಫಾನ್ ಬರುವಂತಹ ಸಾಧ್ಯತೆ ಇದೆಯಾ, ಇದನ್ನು ಮೆಷರ್ ಮಾಡಿ ಅಂದಾಜು ಮಾಡುವಂತಹದ್ದು ಯಾರ ಕೆಲಸ? ಈ ಡಿಪಾರ್ಟ್ಮೆಂಟ್ನ ಕೆಲಸ. ಈಗ ಗವರ್ನಮೆಂಟಿಗೆ ಒಂದು ವಿಚಾರ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ಅಲೆಗಳು ಜಾಸ್ತಿ ದೊಡ್ಡದಾಗಿ ಬರ್ತಿದೆ. ಈ ಡಿಪಾರ್ಟ್ಮೆಂಟ್ನ ಮೂಲಕ ಗವರ್ನಮೆಂಟ್ಗೆ ಒಂದು ವಿಚಾರ ಗೊತ್ತಾಗಿದೆ. ಈಗ ಚೀಫ್ ಮಿನಿಸ್ಟರ್ ಜಾಗದಲ್ಲಿ ಒಬ್ಬರು ಇರ್ತಾರೆ. ಓಕೆ, ಇವ್ರಿಗೂ ಈ ಸತ್ಯ ಗೊತ್ತಾಗಿದೆಯಾ? ಏನು ಸತ್ಯ ಗೊತ್ತಾಗಿರುವಂತಹದ್ದು? ಅಲೆಗಳು ಜಾಸ್ತಿ ಬರ್ತಿದೆ, ತುಫಾನ್ ಬರುವಂತಹ ಸಾಧ್ಯತೆ ಇದೆ. ಮೀನು ಹಿಡಿಲಿಕ್ಕೋಸ್ಕರ ಬೆಸ್ತರೆಲ್ಲರೂ ಸಹ ತಮ್ಮ ದೋಣಿಗಳನ್ನು ರೆಡಿ ಇಟ್ಕೊಂಡು 10 ದೋಣಿಗಳನ್ನು ರೆಡಿ ಇಟ್ಕೊಂಡು ಕೂತಿದ್ದಾರೆ. ಎಲ್ಲಿ? ಸಮುದ್ರದ ಹತ್ರ. ಓಕೆ, ರೆಡಿ ಇಟ್ಕೊಂಡು ಕೂತಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಗೊತ್ತಾಗಿರುವಂತಹ ಸತ್ಯ ಏನು? ತುಫಾನ್ ಬರಬಹುದು, ಮೀನು ಹಿಡೀಲಿಕ್ಕೆ ಈಗ ಹೋಗುವಂತಹದ್ದು ಒಳ್ಳೆಯ ಸಮಯ ಅಲ್ಲ. ಈ ಸತ್ಯ ಗೊತ್ತಾಗಿದೆ. ಈಗ ಮುಖ್ಯಮಂತ್ರಿಯ ಜಾಗದಲ್ಲಿರುವಂಥವರು ಗೊತ್ತಿರುವಂತಹ ಸತ್ಯವನ್ನು ಹೇಳಬೇಕಾ ಅಥವಾ ಗೊತ್ತಿರುವಂತಹ ಸತ್ಯವನ್ನು ಮುಚ್ಚಿಟ್ಟು, ಅಯ್ಯೋ ನಾನು ಮೀನು ಹಿಡಿಯೋರಿಗೆ ನಾನು ಈ ಸತ್ಯವನ್ನು ಹೇಳಿದ್ರೆ ಪಾಪ ಅವ್ರು ಕನಸು ಕಂಡಿರ್ತಾರೆ, ನಾನು ಇವತ್ತು ಹೋಗ್ತೀನಿ, ಸಮುದ್ರಕ್ಕೆ ಹೋಗ್ತೀನಿ, ಬಲೆ ಹಾಕ್ತೀನಿ, ತುಂಬ ಮೀನುಗಳನ್ನು ಹಿಡಿತೀನಿ, ಒಂದು 2,000 ರೂಪಾಯಿ ಸಂಪಾದನೆ ಮಾಡ್ಕೊಳ್ತೀನಿ, ಈ ಕನಸನ್ನು ಕಟ್ಕೊಂಡಿದ್ದಾರೆ. ಅವರ ಕನಸಿಗೆ ನಾನು ಹೇಗೆ ನೀರು ಎರಚಲಿ? ಹೌದಾ? ಇದನ್ನು ಹೇಳಿಬಿಟ್ಟು ಅವರು ದೋಣಿ ಹಾಕ್ಕೊಂಡು ಸಮುದ್ರಕ್ಕೆ ಹೋಗುವಂತಹದ್ದನ್ನು ತಡೆದು ಅವ್ರ ಕನಸಿಗೆ ನೀರು ಎರಚುವಂತಹದ್ದು ನನಗಿಷ್ಟ ಇಲ್ಲ, ಇದನ್ನು ನಾನು ಮುಚ್ಚಿಟ್ಕೋತೀನಿ.
ಈ ಎರಡರಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಅಂತ ನಿಮಗನ್ನಿಸ್ತಿದೆ? ಗೊತ್ತಿರುವಂತಹದ್ದನ್ನು ಹೇಳಿ ಮೀನುಗಾರರನ್ನು ಹೋಗದಂತೆ ತಡೆಯುವಂತಹದ್ದು ಬೆಸ್ಟಾ, ಅಥವಾ ಗೊತ್ತಿರುವಂತಹದ್ದನ್ನು ಮುಚ್ಚಿಟ್ಟು ಪಾಪ ಅವ್ರಿಗೆ 2,000 ರೂಪಾಯಿ ಬರುತ್ತಲ್ವ ಒಂದು ದಿನ ಮೀನು ಹಿಡಿಲಿಕ್ಕೆ ಹೋದರೆ, ಹೋಗಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಗೊತ್ತಿರುವಂಥ ಸತ್ಯವನ್ನು ಮುಚ್ಚಿಟ್ಕೊಳ್ಳುವಂತಹದ್ದು ಬೆಸ್ಟಾ? ಯಾವುದು ಬೆಸ್ಟು? ಹೇಳದೆ ಹೋದರೆ ಏನಾಗುತ್ತೆ? ಸತ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳದೆ ಹೋದರೆ ಏನಾಗುತ್ತೆ? ಹೌದಾ? ದೊಡ್ಡ ಅನಾಹುತ ಆಗತ್ತಾ? ಇದ್ದದ್ದು ಇದ್ದ ಹಾಗೆ ಹೇಳದೆ ಹೋದರೆ ಏನಾಗುತ್ತೆ? ಅನಾಹುತಗಳಾಗತ್ತೆ. ಅದೇ ಜಾಗದಲ್ಲಿ ನೀವು ಆರಾಮಾಗಿ ಹೋಗಿ, ನೀವು ದೋಣಿ ಹಾಕ್ಕೊಂಡು ಹೋಗಿ, ತೊಂದರೆ ಇಲ್ಲ, ನೀವು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂದರು ಅಂತ ಅಂದ್ಕೊಳ್ಳಿ, ಅವ್ರಿಗೂ ಖುಷಿ ಸಿಕ್ಕುತ್ತೆ. ಆ ಬೆಸ್ತರರಿಗೆ ಕ್ಷಣ ಮಾತ್ರದ ಖುಷಿ ಆಗುತ್ತೆ. ಇಷ್ಟೊಂದು ಎಂಕರೇಜ್ ಮಾಡ್ತಿದ್ದಾರಲ್ವ, ನಾವು ಹೋಗೋಣ ದೋಣಿ ತೊಗೊಂಡು ಅಂತ. ಆದರೆ ಅದಾದಮೇಲೆ ಇದೆಯಲ್ವಾ ಎಫೆಕ್ಟು, ಇದೆಯಾ? ಇದು ಎಕ್ಸಾಂಪಲ್ ನಂಬರ್ 1. ಎಕ್ಸಾಂಪಲ್ ನಂಬರ್ 2, ಪರೀಕ್ಷೆ ಹತ್ರ ಬರ್ತಿದೆ ಅಂತ ಅಂದ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಇನ್ನು ಒಂದೇ ಒಂದು ತಿಂಗಳಿದೆ, ಮಾರ್ಚಲ್ಲಲ್ವಾ ನಾರ್ಮಲಾಗಿ ಸ್ಕೂಲ್ ವಿದ್ಯಾರ್ಥಿಗಳಿಗೆಲ್ಲ ಪರೀಕ್ಷೆ, ಫೈನಲ್ ಎಕ್ಸಾಮ್ ಇದೆ, ಇನ್ನೊಂದು ತಿಂಗಳಿದೆ. ಈಗ ಈ ಒಂದು ತಿಂಗಳಲ್ಲಿ ಶಿಕ್ಷಕರು ಕ್ಲಾಸಿಗೆ ಬಂದು ಮಕ್ಕಳ ನೀವು ಎಂಜಾಯ್ ಮಾಡಿ ಆರಾಮಾಗಿರಿ, ಆವಾಗ ಆದಾಗ ಓದ್ಕೊಳ್ಳಿ ಅಂತ ಹೇಳಿದ್ರೆ ಸರಿ ಇರುತ್ತಾ? ಏನು ಹೇಳಬೇಕಾ ಸಮಯದಲ್ಲಿ? ಇನ್ನೊಂದು ತಿಂಗಳಿರಬೇಕಾದ್ರೆ ಪರೀಕ್ಷೆಗೆ ಎಚ್ಚರಿಕೆ ಕೊಡಬೇಕಾ? ಏನಂತ ಹೇಳಬೇಕು? ಬಂದು ಓದಿದ್ರೆ ಪಾಸ್ ಆಗ್ತೀರಾ, ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಇದೆ, ಓದಿಲ್ಲ ಅಂತ ಹೇಳಿದ್ರೆ ಫೇಲ್ ಆಗ್ತೀರಾ, ಮುಂದೆ ಹೋಗೋದಿಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ನೀವು ಇಲ್ಲೇ ಕೂತಿರ್ತೀರಾ, ಈ ಥರ ಎಚ್ಚರಿಕೆ ಕೊಡಬೇಕಾ? ಇಲ್ಲ, ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಮುಚ್ಚಿಟ್ಕೊಂಡ್ರು ಅಂತ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇಷ್ಟ ಆಗಿರುವಂಥ ಶಿಕ್ಷಕ ನಾನು ಆಗಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ಮುಚ್ಚಿಟ್ಕೊಂಡು ಅವ್ರಿಗೆ ಎಂತೆಂಥ ಮಾತುಗಳು ಬೇಕೋ ಅಂಥಂಥ ಮಾತುಗಳನ್ನು ಆಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಆಗತ್ತಾ? ಅನಾಹುತ ಆಗುತ್ತಲ್ವ? ಡೆಡ್ಲೈನ್ ಇರಬೇಕಾದ್ರೆ, ಪರೀಕ್ಷೆ ಇರಬೇಕಾದ್ರೆ ಅದನ್ನು ಹೇಳಬೇಕು, ಇದಿದೆ ಎಚ್ಚರಗೊಳ್ಳಿ ಅಂತ ಹೇಳಬೇಕು. ಮೀನುಗಾರರಿಗೂ ಅಷ್ಟೇ, ಮಾಹಿತಿ ನಮಗೆ ಗೊತ್ತಾಗಿದ ತಕ್ಷಣ ಹೇಳಬೇಕು. ಹೇಳಿದ್ರೆ ಅಲ್ವಾ ಅನಾಹುತವನ್ನು ತಪ್ಪಿಸ್ಲಿಕ್ಕಾಗುವಂತಹದ್ದು. ಇದರಿಂದ ನಮಗೇನು ಅರ್ಥ ಆಗ್ತದೆ? ನಾವು ಆಲೋಚನೆ ಮಾಡಿದಂತಹ ಈ ಉದಾಹರಣೆಗಳಿಂದ ನಮಗೇನು ಅರ್ಥ ಆಗ್ತದೆ? ಏಕೆಂದರೆ ಮನುಷ್ಯರಿಗೊಂದು ಗುಣ ಇರುತ್ತೆ ಪ್ರಿಯರೇ. ಆ ಗುಣ ಏನು ಗೊತ್ತಾ? ನಮಗೆ ಕಠಿಣವಾಗಿರುವಂತಹದ್ದನ್ನು ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾವುದನ್ನು ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ? ಕಠಿಣವಾಗಿರುವಂತಹದ್ದು. ಸುಲಭವಾಗಿರುವಂತಹದ್ದನ್ನು ಕೇಳಲಿಕ್ಕೆ ತುಂಬ ಇಷ್ಟ, ಕಠಿಣವಾಗಿರುವಂತಹದ್ದನ್ನು ಕೇಳಲಿಕ್ಕೆ ಇಷ್ಟ ಆಗೋದೇ ಇಲ್ಲ. ಯಾರಾದರೂ ಒಬ್ಬರು ಮನೆಯಲ್ಲಿ ಹಿರಿಯರಿದ್ದರೆ, ವಾಕ್ಯ ಗೊತ್ತಿಲ್ಲದೆ ಇರುವಂಥವರು, ಅಜ್ಜಿ ತಾತ, ಅವ್ರ ಹತ್ರ ಮಾತಾಡಬೇಕಾದ್ರೆ ನಾರ್ಮಲಾಗಿ ಹೇಳಿ, ಅಜ್ಜಿ ಒಂದು ವೇಳೆ ನಾನು ಸತ್ತರೆ ಅಂತ ಹೇಳಿ ಒಂದು ಸೆಂಟೆನ್ಸನ್ನು ಬಳಕೆ ಮಾಡಿ. ಏನಂತಾರೆ ಇಮಿಡಿಯೇಟಾಗಿ? ಇಮಿಡಿಯೇಟಾಗಿ ಏನಂತಾರೆ? ಬಿಡ್ತು ಅನ್ನೋ. ಹೌದಾ? ಏನಕ್ಕೆ ಬಿಡ್ತು ಅನ್ನಬೇಕು? ನಾವು ಸಾಯುವಂತಹದ್ದು ಖಚಿತನೇನಾ? ನಾವು ಸಾವು ಅನ್ನುವಂತಹ ಪದ ಬಳಕೆ ಮಾಡದೆ ಹೋದ ಮಾತ್ರಕ್ಕೆ ಬದುಕೇ ಇರ್ತೀವ ಯಾವಾಗ್ಲೂ? ಇಲ್ಲ. ನಾವು ಸಾಯುವಂಥದ್ದು ಖಚಿತನೇನಾ? ಬೇಡ. ಚಿಕ್ಕ ಹುಡುಗ ಈ ಥರ ಮಾತಾಡಿದ್ರೆ, ಅವನನ್ನು ಸ್ಟಾಪ್ ಮಾಡಿದ್ರೆ ಏನೋ ಅರ್ಥ ಇದೆ ಅಂತ ಅಂದ್ಕೊಳ್ಬಹುದು. 50 ವರ್ಷ 60 ವರ್ಷ ಆಗೋಗಿರುತ್ತೆ. ಬೇಡ. ಹಾಸಿಗೆ ಮೇಲೆ ಇರ್ತಾರೆ ಅಜ್ಜಿ. ಆ ಅಜ್ಜಿ, ಮಗ ಒಂದು ವೇಳೆ ನಾನು ಸತ್ತರೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಮಗನ ಬಾಯಿಂದ ಬರುವಂತಹ ಮಾತು, ಅಮ್ಮ ಹಂಗೆ ಅನ್ಬೇಡಮ್ಮ, ಬಿಡ್ತು ಅನ್ನು. ಸತ್ಯನ ನಾವೆಲ್ಲರೂ ಹೋಗುವಂತಹ ಸತ್ಯನ ಕಠಿಣವಾಗಿರುವಂತಹದ್ದು ಯಾವಾಗಲೂ ಸಹ ನಮ್ಮ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಕಠಿಣವಾಗಿರುವಂತಹದ್ದು ನಮ್ಮ ಕಿವಿಗೆ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ ಅಂದ ಮಾತ್ರಕ್ಕೆ ಅದು ತಪ್ಪು ಹೋಗುತ್ತಾ? ನಡೆಯುತ್ತೆ. ಈಗ ದೈವ ಸೇವಕರ ಬಾಧ್ಯತೆ ಏನು? ಈ ಅಂಶವನ್ನು ಏನಕ್ಕೋಸ್ಕರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಒಂದು ಸಭೆಯನ್ನು ಇಟ್ಟು ಮೈಂಟೈನ್ ಮಾಡ್ಕೊಂಡು ಹೋಗ್ತಿರುವಂಥವರು ಒಬ್ಬರು ದೈವ ಸೇವಕರು ಸಿಕ್ಕಿದ್ರು. ಅವ್ರು ಮಾತಾಡಬೇಕಾದ್ರೆ ಅವ್ರ ಕಾನ್ವರ್ಸೇಷನಲ್ಲಿ ಬಂದಂತಹ ವಿಚಾರ ಏನು ಗೊತ್ತಾ? ಬ್ರದರ್, ಸಭೆಯನ್ನು ಸ್ಟಾರ್ಟ್ ಮಾಡೋದಲ್ವ, ಅವಾಗ ತುಂಬ ಜನ ಇದ್ದರು ನಮ್ಮ ಸಭೆಯಲ್ಲಿ. ಜಯಶಾಲಿ ಕನ್ನಡ ಕ್ರಿಸ್ಟಿಯನ್ ಟಿವಿ, ಆವಾಗ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್. ಈಗ ನೀವೇನು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ಲು, ಹಳೆಯ ಹೆಸರೇನು? ಜಯಶಾಲಿ ಕನ್ನಡ ಕ್ರಿಸ್ಟಿಯನ್ ಟಿವಿ. ಓಕೆ. ಯಾವಾಗ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ಲಿಕ್ಕೆ ಶುರು ಮಾಡಿ, ಅಲ್ಲಿನ ಪ್ರಸಂಗಗಳನ್ನು ನಾನು ಅರ್ಥ ಮಾಡಿಕೊಂಡು ಈ ಸತ್ಯವನ್ನು ನಾನು ಸಭೆಯಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ನೋ, ಇದ್ದಕ್ಕಿದ್ದಂಗೆ ಬ್ರದರ್ 200 ಜನ ಇರುವಂಥವ್ರು 100 ಜನಕ್ಕೆ ಬಂದರು. ಎಷ್ಟು ಜನರಿಂದ ಎಷ್ಟು ಜನಕ್ಕೆ ಬಂದ್ರಂತೆ? 200ರಿಂದ 100 ಜನಕ್ಕೆ ಬಂದರು. ಅದಕ್ಕೋಸ್ಕರ ಈ ನಡುವೆ ನಾನು ಏನು ಮಾಡಿದ್ದೀನಿ ಗೊತ್ತಾ? ಸ್ವಲ್ಪ ಮೇಲ್ಮೇಲೆ ಮಾತ್ರ ಬ್ರಷಿಂಗ್ ಕೊಡ್ತಿದ್ದೀನಿ, ಲೈಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಬ್ರದರ್. ಲೈಟಾಗ ಏನಕ್ಕೋಸ್ಕರ?
ಜನ ಕಮ್ಮಿಯಾದ ಮಾತ್ರಕ್ಕೆ ಲೈಟಾಗಿ ಹೇಳ್ಕೊಂಡು ಹೊಟ್ಟೋಗ್ತೀವ ದೇವರ ಮಾತನ್ನು? ಅದು ಇವರು ತುಂಬ ಇಷ್ಟಪಡ್ತಿದ್ರು ಪ್ರಸಂಗಗಳನ್ನು. ಈ ಸತ್ಯ ಸುವಾರ್ತೆ ನನಗೆ ತಿಳಿಸ್ಕೊಟ್ಟಿರುವಂತಹ ತುಂಬ ದೊಡ್ಡದ್ದು, ಇದನ್ನು ನಾನು ಇನ್ನೊಬ್ರಿಗೂ ಹೇಳ್ತೀನಿ ಅಂತ ಅವರ ಸಭೆಯಲ್ಲೂ ಹೇಳ್ತಿದ್ದಂಥವರು. ಒಂದು 6 months ವೆಯ್ಟ್ ಮಾಡಿ 6 months ಆದ ತಕ್ಷಣ ಜನ ಕಮ್ಮಿ ಆದ ಮಾತ್ರಕ್ಕೆ ಏನು ಮಾಡಿದ್ವಿ? ಲೈಟಾಗಿ ಮಾಡಿಬಿಟ್ವಾ ದೇವರ ವಾಕ್ಯವನ್ನು? ದೇವರ ಮಾತನ್ನು ಲೈಟಾಗಿ ತೊಗೊಂಡ್ವ? ನಾವೇ ಲೈಟಾಗಿ ತೊಗೊಂಡು ಅವ್ರಿಗೇನು ಹೇಳ್ತೀವಿ? ಓಕೆ, ಸತ್ಯವೇದದಲ್ಲಿ ಇಷ್ಟಕ್ಕೂ ದೇವರೊಂದು ಮಾತನ್ನು ಬರೆಸಿದ್ದಾರೆ, ನೋಡೋಣ ಆ ಮಾತು ಏನು ಅಂತ ಹೇಳಿ. ವಿಮೋಚನಕಾಂಡ 3ನೇ ಅಧ್ಯಾಯ 14ನೇ ವಚನ. 3:14. ದೇವರು ದೇವಸೇವಕರಿಗೆ ಹಳೆಯ ಒಡಂಬಡಿಕೆಯಿಂದ ಮತ್ತೆ ಮತ್ತೆ ಇನ್ಸ್ಟ್ರಕ್ಷನ್ ಕೊಡ್ತಿರುವಂತಹದ್ದು ಏನಂತ? 3:14. ಹಾಂ, ಎನ್ನಲು ದೇವರು ಅವನಿಗೆ, ಇರುವಾತನೆಂಬುವವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಗೊತ್ತಾ? ಪ್ರತಿ ದೇವಸೇವಕರ ಜೊತೆ ದೇವರು ಮಾತಾಡಬೇಕಾದ್ರೆ, ಎಕ್ಸ್ಕ್ಯೂಸ್ ಮೀ, ನಿಮಗಿಷ್ಟ ಬಂದಂತೆ ಹೇಳಬಾರ್ದು. ಜನರ ಮುಂದೆ ಹೋಗಿ ಏನು ಹೇಳಬೇಕು? ನಾನು ನಿಮಗೆ ಏನು ಹೇಳಿದ್ದೀನೋ ಅದನ್ನೇ ಜನರ ಮುಂದೆ ಹೇಳಬೇಕು. ಎಷ್ಟು ಸೀರಿಯಸ್ ಆಗಿ ಡೀಲ್ ಮಾಡ್ತಿದ್ದಾರಲ್ವಾ ದೇವರು ದೈವಸೇವಕರ ಹತ್ರ. ಸತ್ಯವೇದದಲ್ಲಿ ನಾನು ನಿಮಗೆ ಏನು ಹೇಳಿದ್ದೀನೋ ಅದನ್ನೇ ಹೇಳಬೇಕು. ಈಗ ಅಣ್ಣವರು ಒಂದು ಮಾತು ತೋರಿಸಿದ್ರು, ಅದಕ್ಕೆ ನೀವು ಸೇರಿಸುವಷ್ಟು ತೆಗೆಯುವಷ್ಟು ಜ್ಞಾನಿಗಳು ಅಲ್ಲ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನ, ನೀವು ಅದನ್ನೇ ಹೇಳಬೇಕು. ಮತ್ತು ಇನ್ನೊಂದು ವಚನ 3:15, ಅದೇ ವಿಮೋಚನಕಾಂಡ 3ನೇ ಅಧ್ಯಾಯ 15ನೇ ವಚನ. ದೇವರು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ? ನೀನು ಇದನ್ನೇ ಹೇಳಬೇಕು. ನಾನು ಏನು ಹೇಳಿದ್ನೋ ನಿನಗೆ, ನೀನು ಇದನ್ನೇ ಹೇಳಬೇಕು. ಅವರ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತನೋ, ಅವರ ಮನಸ್ಸಿಗೆ ಬಾಧೆ ಆಗುತ್ತೆ ಅಂತನೋ, ಅಥವಾ ಅವರು ಬರೋದಿಲ್ಲ ಅಂತನೋ ಒಂದು ವೇಳೆ ಚೇಂಜ್ ಮಾಡಿ ಹೇಳಲಿಕ್ಕೆ ಹೋದರೆ ಏನು ಮಾಡ್ತಾರೆ ಅಂತಲೂ ಮುಂದೆ ಬರೆಸಿದ್ದಾರೆ. ಮುಂದೆ ನೋಡೋಣ ಇದೇ ಸಂದೇಶದಲ್ಲಿ. 3ನೇ ಮಾತು, ಅದೇ ವಿಮೋಚನಕಾಂಡ 3:18. ಹಾಂ, ಹೌದಾ? ಇಲ್ಲೂ ಏನಂತ ಹೇಳ್ತಿದ್ದಾರೆ? ನೀನು ಇಸ್ರಾಯೇಲ್ಯರ ಹಿರಿಯರಿಗೂ ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ ಅಂತ ಶುರು ಮಾಡ್ತಿದ್ದಾರೆ ದೇವರು. ನೀನು ಅಲ್ಲಿಗೆ ಹೋಗಿ ಏನು ಹೇಳಬೇಕು? ನಾನು ಈ ಮುಂದೆ ನಿನಗೆ ಹೇಳ್ತೀನಲ್ವ ಅದನ್ನೇ ಹೇಳಬೇಕು. ಈ 3 ವಚನಗಳಲ್ಲಿ ನಾವು ಕಾಮನಾಗಿ ನಮಗೆ ಬೇಕಾಗಿದ್ದಂತಹ ವರ್ಡ್ ಒಂದೇ, ಪದ ಒಂದೇ. ಏನು? ನಾನು ಹೇಳಿದ್ದು ನೀನು ಹೇಳಬೇಕು. ಅದು ಕಠಿಣವಾಗಿದೆಯಾ? ಹಾಗೆ ಹೇಳು. ಅದು ಕಠೋರವಾಗಿದೆಯಾ? ಹಾಗೆ ಹೇಳು. ಇದು ಇಬ್ಬರು ಸಹೋದರರ ನಡುವೆ ನಡೆಯುವಂತಹ ಮಾತುಕತೆ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾಕೆಂದರೆ ಹೇಗೆ ಹೇಳಬೇಕು ಅನ್ನುವಂತಹದ್ದು ಬೇರೆ ಪ್ರಸಂಗ. ಒಬ್ಬರು ಇನ್ನೊಬ್ಬರನ್ನು ಹೇಗೆ ಎಚ್ಚರಿಸಬೇಕು, ಅವರ ಮನಸ್ಸನ್ನು ನೋಯಿಸದೆ ಹೇಗೆ ಎಚ್ಚರಿಸಬಹುದು ಅನ್ನುವಂತಹದ್ದು ಬೇರೆ ಪ್ರಸಂಗ. ಆದರೆ ಇಲ್ಲಿ ಪಾಯಿಂಟ್ ಏನು ಅಂದರೆ, ದೇವರು ನಮಗೆ ಕೊಟ್ಟಿರುವಂತಹದ್ದನ್ನು ಜನರಿಗೆ ಹಾಗೆ ಇದ್ದದ್ದು ಇದ್ದ ಹಾಗೆ ಹೇಳಬೇಕು. ವಿಮೋಚನಕಾಂಡ 4ನೇ ಅಧ್ಯಾಯ 21ನೇ ವಚನ. 4:21. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು. ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಸೀರಿಯಸ್ ಆಗಿ? ನಾನು ನಿನಗೆ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಮಾಡಬೇಕು. ಏನರ್ಥ ಆಯಿತು ನಮಗೆ 4 ಮಾತುಗಳಿಂದ? ಹೌದಾ? ದೇವರ ಮಾತು ಕಠಿಣವಾಗಿದ್ದರೆ ಅದನ್ನು ಹಾಗೆ ಹೇಳಬೇಕಾ? ಇಲ್ಲಾಂದರೆ ಹೆಂಗೆ ಮಾರ್ಪಡ್ತಾರೆ? ನೀವೇ ಯೋಚನೆ ಮಾಡಿ ಹೇಳಿ ಪ್ರಿಯರೇ. ಮೋಸ ಮಾಡ್ದಂಗೆ ಆಗೋದಿಲ್ಲ ಜನರನ್ನು. ಟೀಚರು ಶಾಲೆಗೆ ಬಂದು, ಮಕ್ಕಳ ಇನ್ನು 1 ತಿಂಗಳಲ್ಲಿ ಎಕ್ಸಾಮ್ ಇದೆ, ಓದ್ದವರು ಪಾಸ್ ಆಗ್ತೀರಾ, ಓದದೇ ಇರುವಂಥವರು ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಕೆಲಸ ಮಾಡ್ತೀರಾ ಅಂತ ಟೀಚರಿಗೆ ಎಚ್ಚರಿಕೆ ಕೊಡದೇ ಹೋದರೆ ಆ ಮಕ್ಕಳಿಗೆ ಹೇಗೆ ಅರ್ಥ ಆಗಬೇಕು? ನೀವು ಆಟ ಆಡಿ, ಗ್ರೌಂಡ್ ಇದೆ ಅಲ್ಲಿ ಹೋಗಿ, ಅಲ್ಲೂ ಒಂದು ಅರ್ಧ ಗಂಟೆ ಆಟ ಆಡಿ ಬನ್ನಿ ಅಂತ ಈ ಥರ ಎಂಕರೇಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಮಕ್ಕಳ ಭವಿಷ್ಯತೆ ಏನಾಗಬೇಕು? ಏನಾಗುತ್ತೆ? ಹಳಗೋಗುತ್ತಾ ಉದ್ಧಾರ ಆಗುತ್ತಾ? ಹೇಳಿ, ಹಳಗೋಗುತ್ತಾ? ಇದ್ದದ್ದು ಇದ್ದ ಹಾಗೆ ಹೇಳೋದ್ರಿಂದ ಆಗುವಂತಹ ಪ್ರಯೋಜನ ಏನು ಅಂದರೆ ಇದು ದೇವರು ಅದಕ್ಕೆ ಹೇಳಿರುವಂತಹದ್ದು. ನಾನು ನಿನಗೆ ಏನು ಹೇಳ್ಕೊಟ್ನೋ ಅಷ್ಟನ್ನೇ ಹೇಳಬೇಕು.
ಯೆರೆಮೀಯನ ಕಾಲದಲ್ಲಿ ಸ್ವಲ್ಪ ಜನ ಇದ್ರು ಪ್ರಿಯರೇ. ದೈವ ಸೇವಕರು ಅಂತ ಹೆಸರನ್ನು ಇಟ್ಕೊಂಡು ಬೋಧನೆ ಮಾಡ್ತೀನಿ ಅಂತ ಹೇಳಿ ದೇವರು ಹೇಳಿರುವಂತಹ ಮಾತನ್ನು ಜನರಿಗೆ ಹೇಳ್ತಿರಲಿಲ್ಲ. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಊರು ಪೂರ್ತಿ ಕೆಟ್ಟು ಹೋಗದಂತಹ ಪರಿಸ್ಥಿತಿ. ಆ ಟೈಮಲ್ಲಿ ಊರುಗಳೆಲ್ಲ ಕೆಟ್ಟು ಹೋದಂತಹ ಪರಿಸ್ಥಿತಿ. ಈಗ ಕೆಟ್ಟು ಹೋಗಿರುವಂತಹ ಊರಿಗೆ ಎಂಥ ಮಾತನ್ನು ಹೇಳಿದ್ರೆ ಅವ್ರು ಮಾರ್ಪಡ್ತಾರೆ ಹೇಳಿ? ಎಂಥ ಮಾತನ್ನು ಹೇಳಿದ್ರೆ ಮಾರ್ಪಡ್ತಾರೆ? ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ, ಹೌದಾ? ದೇವರು ನೀವು ಮಾಡ್ತಿರುವಂತಹ ಕೃತ್ಯಗಳ ನಿಮಿತ್ತ ಅಸಹ್ಯ ಪಡ್ತಿದ್ದಾರೆ. ನೀವು ಮನಸ್ಸನ್ನು ಮಾರ್ಪಡಿಸ್ಕೊಂಡ್ರೆ ಬದುಕ್ತೀರಾ, ಮನಸ್ಸನ್ನು ಮಾರ್ಪಡಿಸ್ಕೊಳ್ದೆ ಹೋದರೆ ಸಾಯ್ತೀರಾ. ಈ ಥರ ಮಾತುಗಳನ್ನಲ್ವ ಹೇಳಬೇಕು. ಇವಾಗ ಕೆಟ್ಟೋಗಿರುವಂತಹ ಪಟ್ಟಣಕ್ಕೆ ಹೋಗಿ ನೀವು ಮಾಡ್ತಿರುವಂತಹದ್ದೇ ಸರಿ, ದೇವರು ನಿಮ್ಮನ್ನು ಇನ್ನೂ ಆಶೀರ್ವದಿಸ್ತಾರೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಅದು ಯಾವ ನ್ಯಾಯ? ಅದಕ್ಕೆ ದೇವರು ಬಾಧೆಪಟ್ಟು ಒಂದು ಅಧ್ಯಾಯ ಪೂರ್ತಿ ಇವರಿಗೋಸ್ಕರನೇ ಬರೆಸಿದ್ದಾರೆ. ಏನಂತ ಹೇಳಿದ್ದಾರೆ? ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ. ನಾನು ಓದ್ತೀನಿ, ಒಂದೊಂದು ವಚನಗಳ ನಂಬರನ್ನು ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ವಚನವನ್ನು ನೀವು ಸಹ ಓದಿ. 23ನೇ ಅಧ್ಯಾಯ 1ನೇ ವಚನ. ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ ಹಾಳು ಮಾಡುವ ಕುರುಬರ ಗತಿಯನ್ನು ಏನೆಂದು ಹೇಳಲಿ ಎಂಬುದು ಯೆಹೋವನ ನುಡಿ. ಹಾಳು ಮಾಡ್ತಿದ್ದಾರಂತೆ. ಹೇಗೆ ಹಾಳು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮುಂದೆ ಬರೆಸಿದ್ದಾರೆ. 2ನೇ ವಚನ. ಇಸ್ರಾಯೇಲ್ಯರ ದೇವರಾದ ಯೆಹೋವನು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬರ ದ್ರೋಹವನ್ನು ಕಂಡು ಅವರನ್ನು ಕುರಿತು ಇಂತೆನ್ನುತ್ತಾನೆ, ನೀವು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿಬಿಟ್ಟಿದ್ದೀರಿ, ವಿಚಾರಿಸಲಿಲ್ಲ. ನೀವು ಅವ್ರು ತಪ್ಪು ಮಾಡ್ತಿದ್ರು ಹೇಳಲಿಲ್ಲ, ಅವರಿಗೆ ಕೇಳಲಿಲ್ಲ. ನೀವು ಮಾಡ್ತಿರುವಂತಹ ತಪ್ಪು ಅನ್ನುವಂತಹ ಮಾಹಿತಿಯನ್ನು ಅವರ ಮನಸ್ಸಿಗೆ ಮುಟ್ಟಿಸಿಲ್ಲ. ನೆಕ್ಸ್ಟ್, ಆಹಾ, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು. ಯಾರಿಗೆ ಹೇಳ್ತಿರುವಂತಹ ಮಾತು? ನಿಮ್ಮ ದುಷ್ಕೃತ್ಯಗಳ ವಿಚಾರವಾಗಿ ನಾನು ನಿಮ್ಮನ್ನು ವಿಚಾರಿಸುವೆನು. ಆ ಊರು ಪೂರ್ತಿ ತಪ್ಪು ಮಾಡ್ತಿದ್ರು ಸಹ ನೀವು ಯಾವತ್ತೂ ಎಚ್ಚರಿಕೆ ಕೊಟ್ಟಿಲ್ಲ ಅಲ್ವಾ? ನಾನು ಹೇಳಿ ಅಂತ ಹೇಳಿರುವಂತಹದ್ದನ್ನು ನೀವು ಹೇಳಿಲ್ಲ ಅಲ್ವಾ? ನಾನೇನು ಹೇಳಿದ್ದೆ ನಿಮಗೆ? ಎಚ್ಚರಿಸಿ, ದೇವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಜನರಿಗೆ ಹೇಳಿ, ನೀವು ಮಾರ್ಪಡದೆ ಹೋದರೆ ಊರೇ ನಾಶ ಆಗುತ್ತೆ ಅಂತ ಹೇಳಿ. ಇದು ನಾನು ನಿಮಗೆ ಹೇಳಿದಂತಹ ಮಾತು. ಇವ್ರೋಗೇನು ಹೇಳ್ತಾರಲ್ಲಿ? ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೀವು ಬದುಕ್ತಿರುವಂತಹ ರೀತಿಯಲ್ಲೇ ಬದುಕ್ಕೊಂಡು ಮುಂದೆ ಹೋಗಿ. ಮೋಸ ಅಲ್ವಾ? ಈ ಕುರಿಗಳೆಲ್ಲ ಎಲ್ಲಿಗೆ ಹೋಗ್ತಾರೆ ಪ್ರಿಯರೇ? ನೀವು ಯೋಚನೆ ಮಾಡಿ ನೋಡಿ. ಈ ಕುರಿಗಳ ಮೇಲೆ ಏನಕ್ಕೋಸ್ಕರ ದೇವರಿಗೆ ಇಷ್ಟೊಂದು ಪ್ರೀತಿ ಅಂದರೆ, ಕುರುಬರ ಬಗ್ಗೆ ಮಾತಾಡ್ತಿಲ್ಲ ನಾನು, ಕುರಿಗಳ ಬಗ್ಗೆ ಮಾತಾಡ್ತಿದ್ದೀನಿ, ವಿಶ್ವಾಸಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ಈ ಜನರ ಮೇಲೆ ಏನಕ್ಕೋಸ್ಕರ ಇಷ್ಟೊಂದು ಪ್ರೀತಿ ಅಂದರೆ ದೇವರಿಗೆ, ಯೇಸು ಕ್ರಿಸ್ತರ ಆಸ್ಪೆಕ್ಟಲ್ಲಿ ತೊಗೊಂಡು ಮಾತಾಡೋಣ. ಈ ಕುರಿಗಳನ್ನು ಹಣ ಕೊಟ್ಟು ಕೊಂಡುಕೊಂಡಿಲ್ಲ. ಏನನ್ನು ಕೊಟ್ಕೊಂಡು ಕೊಂಡ್ಕೊಂಡ್ರು ಯೇಸು ಕ್ರಿಸ್ತರು? ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡ್ರು. ಈಗ ರಕ್ತವನ್ನು ಕೊಂಡುಕೊಂಡು, ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ, 1,000 ಕುರಿಮರಿಗಳನ್ನು ಕೊಂಡುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. 1,000 ಕುರಿಮರಿಗಳನ್ನು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ಈಗ ಈ 1,000 ಕುರಿಮರಿಗಳನ್ನು ಶುದ್ಧ ಮಾಡಿಸಿದ್ರ, ಸ್ನಾನ ಮಾಡಿಸಿ ಇರುವಂತಹ ಮಲಿನ್ಯವನ್ನೆಲ್ಲ ತೆಗೆದುಹಾಕಿ ಎಲ್ಲ ಮಾಡಿದ್ರ, ದೀಕ್ಷಾ ಸ್ನಾನ ತಗೊಂಡಾಗ ಓಕೆ ಮಾಡಿದ್ರು. ಈಗ ಈ 1,000 ಕುರಿಗಳನ್ನು ಸಹ ಮೇಯಿಸಲಿಕ್ಕೆ ಯಾರಾದರೂ ಇರಬೇಕಲ್ವ? ಒಬ್ಬರೇ ಮಾಡಲಿಕ್ಕಾಗತ್ತಾ ಆ ಕೆಲಸವನ್ನೆಲ್ಲ? ಇಲ್ಲ. ಈಗ 100 ಕುರಿಗಳನ್ನು ಡಿವೈಡ್ ಮಾಡಿ ಒಬ್ಬೊಬ್ಬ ಕುರುಬನ ಕೈಯಲ್ಲಿ ಕೊಡ್ತಾರೆ. ಈಗ ಕುರುಬನ ಬಾಧ್ಯತೆ ಏನು? ಕುರಿಗಳನ್ನು ಕಾಯಬೇಕಲ್ವ? ಇವ್ರು ಕುರಿ ಮೇಯಿಸ್ಲಿಕ್ಕೆ ಕಾಡಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋದಾಗೆಲ್ಲ ಸಿಂಹಗಳು, ಹುಲಿಗಳು ಬಂದು ಅಟ್ಯಾಕ್ ಮಾಡುವಂತಹದ್ದು ಇರುತ್ತೆ. ಈಗ ಕುರಿಗಳನ್ನು ಆ ಸಿಂಹದಿಂದ, ತೋಳಗಳಿಂದ ಕಾಪಾಡುವಂತಹದ್ದು ಯಾರ ಕೈ ಕೆಲಸ? ಕುರುಬನ ಕೆಲಸ. ಅದು ಮಾಡದೆ ಮೋಸ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಪಾಪ ಕುರಿಗಳೆಂಥ ಅಮಾಯಕ ಕುರಿಗಳು ಅಂತ ಹೇಳಿದ್ರೆ, ಕುರುಬನು ಯಾವ ಕಡೆ ಕೈ ತೋರಿಸಿ ಫಸ್ಟ್ ಮೊದಲನೇ ಕುರಿಯನ್ನು ನಡೆಸ್ತಾನೋ, ಹಿಂದೆ ಇರುವಂಥ ಕುರಿಗಳೆಲ್ಲ ಅದೇನೇ ಫಾಲೋ ಮಾಡುತ್ತೆ. ಆ ಕಷ್ಟ ಯಾರಿಗೆ ಗೊತ್ತಿರುತ್ತೆ ಗೊತ್ತಾ? ಒಂದೊಂದು ಕುರಿನೂ ಸಹ ಸಿಂಹ ಬಂದು ಹಿಡ್ಕೊಂಡು ಹೋಗ್ತಿದ್ರೆ ಆ ಕಷ್ಟ ಯಾರಿಗೆ ಗೊತ್ತಿರುತ್ತೆ ಗೊತ್ತಾ? ರಕ್ತವನ್ನು ಕೊಟ್ಟು ಕೊಂಡ್ಕೊಂಡ್ರಲ್ವ ಓನರು, ಅವ್ರಿಗೆ ಗೊತ್ತಿರುತ್ತೆ. ಕುರಿ ಮೇಯಿಸುವಂಥವ್ರಿಗೆ ಗೊತ್ತಿರೋದಿಲ್ಲ, ಕುರುಬರಿಗೆ ಗೊತ್ತಿರೋದಿಲ್ಲ. ಓನರ್ ಇರ್ತಾರಲ್ವ, ಅದಕ್ಕೆ ಬೆಲೆಯನ್ನು ಕಟ್ಟಿದ್ರಲ್ವ, ಅವರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈ ಮಾತೆಲ್ಲ ಬರೆಸಿರುವಂತಹದ್ದು. ನೀವು ನನ್ನ ಜನರನ್ನು ಮೋಸ ಮಾಡ್ತಿದ್ದೀರಾ, ನಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂತಹದನ್ನು ನೀವು ನನ್ನ ಜನರ ಮುಂದೆ ಹೇಳ್ತಿಲ್ಲ. ನೆಕ್ಸ್ಟ್ 11ನೇ ವಚನ, ಅದೇ 23ನೇ ಅಧ್ಯಾಯ 11ನೇ ವಚನ. ಪ್ರವಾದಿಗಳು ಭ್ರಷ್ಟರು, ಯಾಜಕರು ಭ್ರಷ್ಟರು. ಹೌದು, ನನ್ನ ಆಲಯದಲ್ಲಿಯೇ ಅವರ ಕೆಟ್ಟತನವನ್ನು ಕಂಡಿದ್ದೇನೆ ಎಂದು ಯೆಹೋವನು ಅನ್ನುತ್ತಾನೆ. ಆದ ಕಾರಣ ಅವರ ಮಾರ್ಗವು ಕತ್ತಲಲ್ಲಿ ಜಾರಿ ಬೀಳುವ ಇಳುಮೇಡುಗಳಿಗೆ ಸಮಾನವಾಗಿರುವವು. ಆದ ಮುಂದೆ ಹೇಳ್ತಿದ್ದಾರೆ, ನಿಮಗೇನೇನು ಕೊಡ್ತೀನಿ ನೀವು ಈ ಥರ ತಪ್ಪಾಗಿ ನಡೆಸಿದ್ರೆ ಅಂತ ಹೇಳಿ. ಹೌದಾ? ನೆಕ್ಸ್ಟ್ 16ನೇ ವಚನ, ಅದೇ ಅಧ್ಯಾಯ 16ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ,
ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ಅಂದರೆ ಅವರು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಿಲ್ಲ, ಅಲ್ಲಿರುವಂತಹ ಸಿಚುವೇಶನ್ ಅದು. ಓಕೆ, ನೆಕ್ಸ್ಟ್. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಹೌದಾ? ಕ್ರಿಸ್ತನನ್ನು ನಂಬ್ಕೊಳ್ಳಿ, ಹೋಗುತ್ತೆ, ರೋಗಗಳು ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತ. ವ್ಯರ್ಥ ನಿರೀಕ್ಷೆ ಅಂದರೆ ಇದೆ ಅಲ್ವಾ? ನಂಬ್ಕೊಳ್ಳಿ ಅಂತ ಹೇಳಿರುವಂತಹ ದೊಡ್ಡ ಮೋಸ. ಆದರೆ ದೀಕ್ಷಾ ಸ್ನಾನ ತಗೊಳ್ಳಿ, ನಿಮಗಿರುವಂತಹ ರೋಗಗಳು ಹೋಗುತ್ತೆ ಅನ್ನುವಂಥದ್ದು ಇನ್ನೂ ದೊಡ್ಡ ಮೋಸ ಅಲ್ವಾ? ಹೋಗಿಲ್ಲ ಅಂದರೆ ಏನು ಕತೆ ಹೇಳಿ ನೀವೇ? ಹೋಗಿಲ್ಲ ಅಂದರೆ ಅವರು ದೀಕ್ಷಾ ಸ್ನಾನ ತಗೊಂಡ ನಂತರವೂ ಸಹ ಅವ್ರಿಗಿರುವಂತಹ ರೋಗವನ್ನು ವಾಸಿ ಮಾಡುವಂತಹದ್ದು ದೇವರ ಚಿತ್ತೆ ಅಲ್ಲದೇ ಇದ್ದರೆ, ಅದು ಹೋಗದೆ ಹೋದರೆ ಏನು ಗತಿ? ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ, ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ. ಇಲ್ಲಿ ಮೈನ್ ಪಾಯಿಂಟಿಗೆ ಬಂದಿದ್ದಾರೆ. ಇವ್ರೇನು ಹೇಳ್ತಿದ್ದಾರಂತೆ? ದೇವರು ಇವ್ರಿಗೇನು ಹೇಳಿದ್ರು ಅದನ್ನು ಹೇಳ್ತಿಲ್ಲ. ನೆಕ್ಸ್ಟ್. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. 21ನೇ ವಚನ. ನಾನು ಈ ಪ್ರವಾದಿಗಳನ್ನು ಕಳುಹಿಸಲಿಲ್ಲ, ತಾವೇ ಆತುರಗೊಂಡರು. ನಾನು ಇವರಿಗೆ ಏನು ಹೇಳಲಿಲ್ಲ, ತಾವೇ ಪ್ರವಾದಿಸಿದರು. ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ಇವರೊಂದು ವೇಳೆ ಒಳ್ಳೆಯವರಾಗಿದ್ದರೆ, ದೇವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಒಂದು ಸರಿ ಆದರೂ ಬೋಧಕರು ಕಿವಿ ಕೊಟ್ಟಿದ್ದಿದ್ರೆ ಅವಾಗ ಅರ್ಥ ಆಗಿರ್ತಿತ್ತು ದೇವ್ರು ಏನು ಹೇಳಿರ್ತಿದ್ರು ಅಂತ. ಅದನ್ನು ತೊಗೊಂಬಂದು ಜನರ ಮುಂದೆ ಹೇಳಿರ್ತಾಯಿದ್ರು. ಆದರೆ ಇವ್ರು ಏನು ಮಾಡಿಲ್ವಂತೆ? ದೇವ್ರು ಹೇಳಿರುವಂತಹದ್ದಕ್ಕೆ ಕಿವಿನೇ ಕೊಟ್ಟಿಲ್ಲ. ಅದನ್ನೇ ಹೇಳಿದ್ದಾರೆ. ಒಂದು ಸರಿ ಆದರೂ ಇವ್ರು ನಾನು ಹೇಳಿರುವಂತಹ ಮಾತುಗಳನ್ನು ಪರಿಶೋಧನೆ ಮಾಡಿದರೆ, ಅಣ್ಣ ಇವಾಗ ತಾನೇ ಹೇಳಿದ್ರಲ್ವ, ಕೂತ್ಕೊಂಡು ಪರಿಶೋಧನೆ ಮಾಡಿದರೆ ಏನು ಹೇಳಿರ್ತಾಯಿದ್ರು ಜನರ ಮುಂದೆ ಹೋಗಿ? ನಿಮ್ಮ ದುಷ್ಕೃತ್ಯಗಳನ್ನು ಬಿಡಿ, ನಿಮ್ಮ ದುರಾಚಾರಗಳನ್ನು ಬಿಡಿ ಅಂತ ಹೇಳಿರ್ತಾಯಿದ್ರು. ಆದರೆ ಒಂದು ಸರಿನೂ ಇವ್ರು ಕಿವಿ ಕೊಟ್ಟಿಲ್ಲ. ಇವಾಗ ಇವ್ರು ಕೆಟ್ಟಿರುವಂತಹದ್ದಲ್ಲದೆ ಹೋಗಿ ಜನರ ಮಧ್ಯ, ಜನರ ಮುಂದೆ ಜನರನ್ನು ಮೋಸ ಮಾಡ್ತಿದ್ದಾರೆ. ಅವರು ನನ್ನ ಮಕ್ಕಳು, ನನ್ನ ಕುರಿಗಳು. ಹೇಗಿರಬೇಕು ಆ ಬಾಧೆ? ನಿಮ್ಗೆ ಅರ್ಥ ಆಯಿತಾ? ನಾನು ಹೇಳಿದ್ದೀನಿ, ವಿವರಿಸ್ಲಿಕ್ಕಾಗುವಷ್ಟು. ಕುರಿಗಳು ನೀವು ಕಾಸು ಕೊಟ್ಟು ಕೊಂಡುಕೊಂಡ್ರೆ ನಿಮಗೆ ಎಷ್ಟು ಬಾಧೆ ಇರುತ್ತೆ ಅದರ ಮೇಲೆ. ಅಂದರೆ ಅದನ್ನು ನೋಡಿ ಅದು ನಾಶ ಆಗ್ತಾ ಹೋಗ್ತಿದ್ರೆ ನಿಮ್ಮ ಕಣ್ಮುಂದೆನೇ ನೀವು ಬಾಧೆ ಪಡ್ತೀರಾ? ಅದಕ್ಕೆ ಒಂದು ಅಧ್ಯಾಯ ಪೂರ್ತಿ. ಈ ಅಧ್ಯಾಯದ ಹೆಡ್ಡಿಂಗ್ ಏನು ಗೊತ್ತಾ? 23ನೇ ಅಧ್ಯಾಯ 9ನೇ ವಚನದ ಮೇಲಿರುತ್ತೆ ಈ ಸಬ್ ಡಿವಿಷನ್ನ ಹೆಡ್ಡಿಂಗ್ ಏನು ಅಂತ. ಸುಳ್ಳು ಪ್ರವಾದಿಗಳನ್ನು ಖಂಡಿಸಿದ್ದು. 28ನೇ ವಚನ, ಇದೇ ಅಧ್ಯಾಯ 28ನೇ ವಚನ. ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ. ದೇವರು ಕೇಳ್ಕೊಳ್ತಿರುವಂತಹದ್ದು ಒಂದೇ. ಪ್ರತಿ ಬೋಧಕರಿಗೂ, ಪ್ರತಿ ದೇವ ಸೇವಕರಿಗೂ ದೇವರು ಕೋರ್ಕೊಳ್ತಿರುವಂತಹದ್ದು, ಬೇಡ್ತಿರುವಂತಹದ್ದು ಒಂದೇ. ನನ್ನ ಮಾತನ್ನು, ಇವಾಗ ಓದಂತಹ ವಚನ, ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ. ಪ್ಲೀಸ್, ನಾನು ಹೇಳಿರುವಂತಹದ್ದನ್ನು ನಾನು ಹೆಂಗೆ ಹೇಳಿದ್ದೀನೋ ಹಾಗೆ ಹೇಳಿ. ದಯವಿಟ್ಟು ನಾವು ಜನರಿಗೆ ಗಾಯ ಆಗತ್ತೆ ಅಂತ ಹೇಳಿ ದೇವರ ಮಾತನ್ನು ಮುಚ್ಚಿಟ್ರೆ ಅದು ನ್ಯಾಯನೇನಾ? ಅವ್ರು ನಾಶ ಆಗ್ತಾರಲ್ವ ಅನ್ಯಾಯವಾಗಿ. ತಪ್ಪು ನಡೀತಿದೆ ಅಂತ ಹೇಳಿದ್ರೆ ಹೇಳಬೇಕಲ್ವ? ಅದು ಹೇಗೆ ಹೇಳುವಂತಹದ್ದು ಅಂದರೆ ಬೇರೆ ಪ್ರಸಂಗ. ನಾನು ಈಗಾಗಲೇ ಹೇಳಿದ್ದೀನಿ. ಅದು ಹೇಗೆ ಹೇಳಬೇಕು? ಯಾರಾದರೂ ತಪ್ಪು ಮಾಡಿದ್ರೆ ಎಲ್ಲರ ಮುಂದೆ ಹೇಳಬೇಕಾ? ಅದು ಬೇರೆ ಪ್ರಸಂಗ. ಒಬ್ಬರನ್ನೇ ಕರೆದು ಹೇಳಬೇಕಾ? ಹೇಗೆ ಹೇಳಬೇಕು? ಸಮಾಧಾನವಾಗಿ ಹೇಳಬೇಕಾ? ಮನಸ್ಸು ನೋಯಿಸದೆ ಹೇಳಬೇಕಾ? ಅದು ಬೇರೆ ಪ್ರಸಂಗ. ಆದರೆ ಇಲ್ಲಿ ಪಾಯಿಂಟ್ ಒಂದೇ, ದೇವರ ಮಾತನ್ನು ಇದ್ದದ್ದು ಇದ್ದ ಹಾಗೆ ಹೇಳಬೇಕು. ಹೇಳದೆ ಹೋದರೆ ಏನಾಗುತ್ತೆ? ಅನಾಹುತಗಳು. ಯೆರೆಮೀಯನ ಕಾಲದಲ್ಲೆಲ್ಲ ನಡೀತಿದ್ದಂತಹದ್ದು ಅದೇ. ಸಮಾಧಾನ ಇಲ್ಲದೆ ಇರಬೇಕಾದ್ರೇನು ಏನಂತ ಹೇಳ್ಕೊತಿದ್ರಂತೆ ಗೊತ್ತು ಅಲ್ಲಿರುವಂತಹ ಪ್ರವಾದಿಗಳು? ಸಮಾಧಾನ ಎಲ್ಲವೂ ಚೆನ್ನಾಗಿದೆ. ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ. ಪಟ್ಟಣದಲ್ಲಿರುವಂಥವರೆಲ್ಲ ತಪ್ಪು ಮಾಡ್ತಿದ್ದಾರೆ, ಇವರು ದೇವರಿಗೆ ವಿರುದ್ಧವಾಗಿರುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಅಲ್ಲಿದ್ದಂತಹ ಪ್ರವಾದಿಗಳು ಏನಂತ ಹೇಳ್ತಿದ್ರು? ಸುಳ್ಳಾಗಿ, ಇವೇನು ಯೋಚನೆ ಮಾಡಬೇಕಾಗಿಲ್ಲ, ಎಲ್ಲ ಆರಾಮಾಗಿ ಇದೆ. ಹಿಂಗೆ ಹೇಳಿದ್ರೆ ಅವ್ರು ಮಾರ್ಪಡ್ತಾರ? ಹಿಂಗೆ ಹೇಳಿದ್ರೆ ತಮ್ಮ ಜೀವನಗಳು ಬದಲಾಗತ್ತಾ? ಅದಕ್ಕೆ ನೀವು ಭಾನುವಾರದ ಹೊತ್ತು ಒಂದು ಸಾರಿ ಹೊರಗಡೆ ಇರುವಂತಹ ಕೆಲವು ಸಭೆಗಳಿಗೆ ಹೋದಾಗ ಸಮಾಧಾನವಾಗಿರುತ್ತೆ, ಶಾಂತಿಬದ್ಧವಾಗಿರುತ್ತೆ. ಹೌದಾ? ಎಲ್ಲೂ ಸಹ ಖಂಡಿಸುವಂತಹದ್ದು, ಎಚ್ಚರಿಕೆ ಹೇಳುವಂತಹದ್ದು ಬೋಧಕರ ಬಾಯಿಂದ ನಿಮಗೆ ಕೇಳಿಸೋದೇ ಇಲ್ಲ. ಯಾಕೆ ನಿಮಗೆ ಅನ್ನಿಸ್ತಿರ್ಬೇಕಲ್ವ? ಅವಾಗವಾಗ ರಾಮಮೋಹನವರು ಸ್ವಲ್ಪ ಜೋರಾಗಿ ಮಾತಾಡಿರ್ಬೇಕಾದ್ರೆ ನಿಮಗೆ ಅನ್ನಿಸ್ತಿರ್ಬೋದು, ಯಾಕೆ ಇವ್ರು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ಬಹುದೇನೋ. ಆದರೆ ದೇವ್ರ ಸತ್ಯವೇದದಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ದಯವಿಟ್ಟು ನಾನು ಹೇಳಿರುವಂತಹದ್ದು ಇದ್ದ ಹಾಗೆ ಹೇಳು. ಅವ್ರು ಕೇಳಿದ್ರೆ ಮಾರ್ಪಡ್ತಾರೆ, ಕೇಳದೆ ಹೋದರೆ ನಾಶವಾಗ್ತಾರೆ.
ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. 4:17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೇದು ನಮಗೆ ಗೊತ್ತು, ಒಳ್ಳೇದೇನು ಅಂತ ಹೇಳಿ ಗೊತ್ತು, ಅದನ್ನು ನಾವು ಮುಚ್ಚಿಟ್ರೆ ಕೇಳುವಂಥವ್ರು ಅದನ್ನು ಇಷ್ಟಪಡೋದಿಲ್ವೇನೋ ಅನ್ನುವಂಥ ಆಬ್ಜೆಕ್ಟಿವಲ್ ಆಗಿರಬಹುದು, ಕೇಳುವಂಥವರ ಮನಸ್ಸಿಗೆ ಸಂತೃಪ್ತಿ ಕೊಡೋದಿಲ್ವೇನೋ ಅನ್ನುವಂಥ ಆಬ್ಜೆಕ್ಟಿವ್ ಇಟ್ಕೊಂಡಾಗಿರಬಹುದು, ನನ್ನ ಸಭೆಗೆ ಬರುವಂತಹ ಜನ ಕಡಿಮೆ ಆಗ್ತಾರೆ ಈ ಸತ್ಯ ಸುವಾರ್ತೆಯನ್ನು ಹೇಳಿದ್ರೆ ಅಂತ ಆಗಿರ್ಬೋದು. ಯಾವುದೇ ಕಾರಣದ ನಿಮಿತ್ತ ಅದನ್ನು ಮುಚ್ಚಿಟ್ರೆ ಅದೇನಂತೆ? ಪಾಪ. ಒಳ್ಳೇದು ಮಾಡುವಂತಹದ್ದು ಗೊತ್ತಿದ್ದರೂ ಸಹ ಅದನ್ನು ಮಾಡದೇ ಇರುವಂತಹರು, ಅದನ್ನು ಹೇಳದೇ ಇರುವಂಥವರು ಯಾರಂತೆ? ಪಾಪಿಗಳು. ನೀವು ಅಂದ್ಕೊಂಡಿದ್ದೀರ ಪ್ರಿಯರೇ, ಹೇಗೆ ಗಾಯ ಮಾಡಲಿ ನಾನು? ಒಂದು ತಪ್ಪು ನಡೀತಿದೆ ಅಂತ ಅಂದ್ಕೊಳ್ಳಿ. ನೀವು ಆ ತಪ್ಪನ್ನು ತಪ್ಪು ಅಂತ ಹೇಳಿದ್ದೀರ, ದೇವರ ಮಾತನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದೀರ. ಓಕೆ, ಅವಾಗ ಏನಾಗುತ್ತೆ? ಎದುರುಗಿರುವಂತಹ ಮನುಷ್ಯನ ಮನಸ್ಸಿಗೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಹರ್ಟ್ ಆಗುತ್ತೆ, ಗಾಯ ಆಗುತ್ತೆ, ಹೌದಾ? ಈ ಗಾಯದಿಂದ ಇರುವಂತಹ ಪ್ರಯೋಜನ ಗೊತ್ತಾ ನಿಮಗೆ? ಈ ಗಾಯ ಏನು ಮಾಡುತ್ತೆ ಅಂತ ಗೊತ್ತಾ? ನೀವು ಗಾಯ ಮಾಡಿದ್ದೀರಾ, ಅಯ್ಯೋ ಆತನ ಮನಸ್ಸಿಗೆ ಗಾಯ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಇರುವಂಥವ್ರು ಸ್ವಲ್ಪ ಜನ ಹೇಳುತ್ತೆ. ಇನ್ನೊಂದು ಸ್ವಲ್ಪ ಜನ ಗಾಯ ಆದರೂ ಪರವಾಗಿಲ್ಲ, ದೇವರ ಮಾತು ಹೀಗೆ ಇರುವಂತಹದ್ದು ಅಂತ ಹೇಳುವಂಥವ್ರು ಸ್ವಲ್ಪ ಜನ. ಈಗ ನೀವು ಯಾರಿಗೆ ಹೇಳಿರ್ತೀರೋ ಅವರ ಮನಸ್ಸು ಗಾಯ ಆದರೆ ಆ ಗಾಯ ಏನು ಮಾಡುತ್ತಂತೆ ಗೊತ್ತಾ? ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 30ನೇ ವಚನ. ಜ್ಞಾನೋಕ್ತಿಗಳು 20:30. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು, ಏಟುಗಳು ಅಂತರಂಗಕ್ಕೂ ತಗಲುವವು. ಏನು ಮಾಡುತ್ತಂತೆ? ಗಾಯಗಳು ಏನು ಮಾಡುತ್ತಂತೆ? ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ನಿಮಗೆ ಅನ್ನಿಸ್ತಿರ್ಬೋದು, ಆ ಬ್ರದರ್ಗೆ ಹೇಳಿದೆ ತಪ್ಪು, ನೀವು ಮಾಡ್ತಿರುವಂತಹ ತಪ್ಪು ಬ್ರದರ್, ದಯವಿಟ್ಟು ಬದಲು ಮಾಡ್ಕೊಳ್ಳಿ. ಅಥವಾ ಒಬ್ಬ ದೈವ ಸೇವಕರು ನಿಂತು ಇಡೀ ಸಭೆಗೆ ಒಂದು ಎಚ್ಚರಿಕೆ ಕೊಟ್ಟರು, ನೀವು ಈ ಥರ ಬದುಕಬೇಕು, ಬದುಕದೆ ಹೋದರೆ ನಾಶವಾಗ್ತೀರಾ ಅಂತ ಎಚ್ಚರಿಕೆ ಕೊಟ್ಟರು. ಅದು ವಿಶ್ವಾಸಿಗಳ ಅಷ್ಟೂ ಜನರ ಮನಸ್ಸನ್ನು ನೋಯಿಸಿರಬಹುದೇನೋ, ಆದರೆ ಆ ನೋಯಿಸಿರುವಂತಹ ಗಾಯ ಏನು ಮಾಡುತ್ತೆ? ಒಂದು ದಿನ ಅವರನ್ನು ಏನು ಮಾಡುತ್ತೆ? ಸರಿ ಮಾಡುತ್ತೆ, ಪಾಪವನ್ನು ತೊಳೆಯುತ್ತೆ. ಅದಕ್ಕೆ ಬರ್ತಿರುವಂತಹದ್ದು, ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಅವ್ರು ಇವತ್ತಲ್ಲ ನಾಳೆ, ಇವತ್ತವ್ರು ಹರ್ಟ್ ಆಗಿರ್ಬೋದು, ಇವತ್ತಿಗೆ ಅವರು ಕೋಪ ಬಂದಿರಬಹುದು, ಆದರೆ ಒಂದು ದಿನ ಕೂತ್ಕೊಂಡು ಏನು ರಿಯಲೈಸ್ ಆಗ್ತಾರೆ ಗೊತ್ತಾ? ಏನು ಅನ್ಸುತ್ತೆ ಅವರಿಗೆ? ಅವತ್ತು ಈ ಸಹೋದರ ನನಗೆ ಮಾತನ್ನು ಹೇಳಿದ್ರು, ನಾನು ಅವತ್ತೇ ಮಾರ್ಪಟ್ಟಿರಬೇಕಿತ್ತು, ಅಟ್ಲೀಸ್ಟ್ ಇವಾಗಲಾದರೂ ಮಾರ್ಪಡಿಸ್ಕೊಳ್ತೀನಿ ನನ್ನನ್ನು ನಾನು ಅನಿಸುತ್ತೆ. ಹೇಳಿದ ತಕ್ಷಣ ಮನಸ್ಸಿಗೆ ಗಾಯ ಆಗಬಹುದು. ನೀವು ದೇವರ ಮಾತನ್ನು ಇದ್ದದ್ದು ಇದ್ದ ಹಾಗೆ ಹೇಳಿದ ತಕ್ಷಣ ಗಾಯ ಆಗಬಹುದು, ಆದರೆ ಆ ಗಾಯ ಅವರ ಪಾಪಗಳನ್ನು ತೊಳೆಯುತ್ತೆ. ಕೊನೆ ವಚನ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. 27:6. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ನೀವು ನಿಜವಾಗ್ಲೂ ದೇವರ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳಿದಾಗ, ಯಾರ ಮನಸ್ಸಾದರೂ ಗಾಯ ಆದರೆ, ಯಾರ ಮನಸ್ಸಾದರೂ ನೊಂದರೆ, ನೀವೇ ಆ ವ್ಯಕ್ತಿಗೆ ನಿಜವಾದ ಏನು ಮಿತ್ರರು, ಸ್ನೇಹಿತರು. ಯಾರಾದರೂ ಪಕ್ಕದಲ್ಲಿದ್ದಾರೆ ಅಂತ ಹೇಳಿದ್ರೆ, ನಾವೇನು ಮಾಡಿದ್ರೂ ಹೊಗಳ್ತಿದ್ದಾರೆ ಅಂತ ಹೇಳಿದ್ರೆ, ಸಭೆಯಲ್ಲಿ ಯಾವತ್ತೂ ಸಹ ನಮ್ಮ ಸಭಾಪಾಲಕರು ನಮ್ಮನ್ನು ಖಂಡಿಸೇ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವರು ಮುದ್ದಿಡುವಂತಹ ಇಸ್ಕರಿಯೋತ ಯೂದನೇ. ಅಲ್ಲದೇ ಬರ್ಸಿರುವಂತಹದ್ದು. ಶತ್ರುಗಳ ಮುದ್ದು ಹೇರಳವಾಗಿರುತ್ತೆ. ಯಾರಾದರೂ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹೋಗಲಿ ನಾವು ಮಾಡುವಂತಹದ್ದನ್ನೆಲ್ಲ ಮುಚ್ಚಿಟ್ಟು, ನೀವು ಹಾಗೆ ಬ್ರದರ್, ಹಿಂಗೆ ಬ್ರದರ್ ಅಂತಿದ್ರೆ, ಅಲ್ಲಿಂದ ಎದ್ದು ನೀಟಾಗಿ ಪಕ್ಕಕ್ಕೆ ಹೋಗಬೇಕು. ಯಾಕೆ? ಆ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ಯೂದನ ಪಕ್ಕದಲ್ಲಿ ಕೂತ್ಕೊಂಡಿರೋ ಹಾಗೆ. ಯೂದ ಅದನ್ನೇ ಅಲ್ವಾ ಮಾಡಿತ್ತು. ಬಂದ್ಬಿಟ್ಟು ಒಂದು ಸಾರಿ ಮುತ್ತಿಟ್ಬಿಟ್ಟು, ಇವರೇ ಏಸು ಕರ್ಕೊಂಡು ಹೋಗಿ ನನ್ನ ಕಾಸು ನನಗೆ ಕೊಡಿ ಅಂದರು. ನೀವು ನಿಜವಾಗ್ಲೂ ಸತ್ಯವೇದದಲ್ಲಿರುವಂತಹದ್ದನ್ನು ಇದ್ದ ಹಾಗೆ ಹೇಳಿದ್ರೆ, ನೀವೇ ಆ ವ್ಯಕ್ತಿ ಯಾರ ಮನಸ್ಸು ಗಾಯಗೊಂಡಿದೆಯೋ ನೀವು ಹೇಳಿರುವಂತಹ ವಿಷಯದಿಂದ, ಆ ವ್ಯಕ್ತಿಗೆ ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ನೀವೇ. ಬೋಧಕರಾಗುವಂಥವರೇ ಅಲ್ವಾ? ಅದಕ್ಕೆ ಅಲ್ವಾ ಕೇಳ್ತಿರುವಂತಹದ್ದು. ನಿಮ್ಮ ಮನೆಗೆ ನೀವು ಬೋಧಕರಾಗಿರಬಹುದು, ನಿಮ್ಮ ಕುಟುಂಬಕ್ಕೆ ನೀವು ಬೋಧಕರಾಗಿರಬಹುದು, ನಿಮ್ಮ ಬೀದಿಯಲ್ಲಿರುವಂಥ ಒಂದಷ್ಟು ಮನೆಗಳಿಗೆ ನೀವು ಬೋಧಕರಾಗಿರಬಹುದು. ನೀವೆಲ್ಲರೂ ಸಹ ಬೋಧಕರಾಗುವಂಥವರೇ ಅಲ್ವಾ? ಬೋಧಕರಾದ ನಂತರ, ದೈವ ಸೇವಕರಾದ ನಂತರ
ಈ ಮಾತನ್ನು ಯಾವತ್ತೂ ಮರಿಬಾರದು. ದೇವರು ಹೇಳಿರುವಂತಹ ಮಾತನ್ನು ಮುಚ್ಚಿಟ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕಾಗಿರ್ಬೋದು, ಮನಸ್ಸು ನೋಯುತ್ತೆ ಅಂತ ಬೇಕಾದರೆ ಆಗಿರಬಹುದು, ಇವರು ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ, ನಮ್ಮ ಸಭೆಗೆ ಬರುವಂತಹದನ್ನು ಬಿಟ್ಬಿಟ್ಟು ಬೇರೆ ಸಭೆಗೆ ಹೊರಟೋಗ್ತಾರೆ ಅನ್ನುವಂತಹ ರೀಸನ್ಗಾಗಿರಬಹುದು. ಯಾವ ರೀಸನ್ಗೆ ದೇವರು ಹೇಳಿರುವಂತಹದನ್ನು ಮುಚ್ಚಿಟ್ರೂ ನಾವು ಪಾಪಿಗಳು, ದೇವರ ಮುಂದೆ ಲೆಕ್ಕ ಕೊಡಬೇಕು. ಅದು ದೇವರ ಮುಂದೆ ಸಾಧಾರಣವಾಗಿ ಲೆಕ್ಕ ಕೊಡುವಂತೆ ಇರೋದಿಲ್ಲ ಪ್ರಿಯರೇ. ನಮಗೆ ಎಲ್ಲರಿಗಿಂತ ಹೆಚ್ಚಾದ ಲೆಕ್ಕ ನಮ್ಮ ಹತ್ರನೇ ಕೇಳ್ತಾರೆ. ಏಕೆಂದರೆ ನಮ್ಮನ್ನು ನಂಬ್ಕೊಂಡು 100 ಕುರಿಗಳನ್ನು ಒಪ್ಪಿಸಿದ್ರಲ್ವ, ನಮ್ಮನ್ನು ನಂಬ್ಕೊಂಡು 100 ಕುರಿಗಳನ್ನು ಒಪ್ಪಿಸಿದ್ರಲ್ವ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂತಹದ್ದು ದೈವ ಸೇವಕರ, ಸಭಾಪಾಲಕರ, ಬೋಧಕರ ನಮ್ಮೆಲ್ಲರ ಬಾಧ್ಯತೆ. ಮುಚ್ಚಿಡಬೇಡಿ ಯಾವತ್ತೂ ಸಹ. ಓಕೆ, ಇದನ್ನು ನೀವು ಎಲ್ಲಾದರೂ ನಿಮಗೆ ಅವಕಾಶ ಸಿಕ್ಕಿದಾಗ ಇನ್ನೊಬ್ಬರಿಗೆ ದಯವಿಟ್ಟು ಹೇಳಿ. ಯಾಕೆಂದರೆ ಮುಚ್ಚಿಡುವುದರಿಂದ ಸಾಕಷ್ಟು ಅನಾಹುತಗಳಾಗುತ್ತೆ. ಈಗ ತಾನೇ ನಾವು ಓದಿದ್ದೀವಲ್ವ, ಸಮಾಧಾನ ಇಲ್ಲದೆ ಇರಬೇಕಾದ್ರೆ ಸಮಾಧಾನ ಎಲ್ಲವೂ ಆರಾಮಾಗಿದೆ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ರಿಪರ್ಕಷನ್ಸ್ ಇರುತ್ತೆ. ಹೌದಾ? ಇದೆಲ್ಲವೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ತೀರಾ ಅನ್ನುವಂಥದ್ದನ್ನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.